ಗುಡಿಬಂಡೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯಿಂದ ಸಾಮೂಹಿಕ ಶಿವ ಬಿಲ್ವಾರ್ಚನೆ ಹಾಗೂ ಧಾರ್ಮಿಕ ಸಭೆಯನ್ನು ಗುಡಿಬಂಡೆಯ ಗಜನಣ್ಯ ಪಟ್ಟುಸಾಲಿ ಕಲ್ಯಾಣ ಮಂದಿರದಲ್ಲಿ ಭಕ್ತಿಭಾವದಿಂದ ಹಾಗೂ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಆಗಮಿಸಿದ್ದ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಯೋಜನೆಯ ಜಿಲ್ಲಾ ನಿರ್ದೇಶಕ CS ಪ್ರಶಾಂತ್ ಮಾತನಾಡಿ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಯೋಜನೆಯು ಜಾತಿ ಮತದ ಭೇದವಿಲ್ಲದೆ ಲಕ್ಷಾಂತರ ಕುಟುಂಬಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯ ಬೆಳಕು ಚೆಲ್ಲುತ್ತಿದೆ ಎಂದರು. ಬದಲಾಗಿ ಬಂದಂತ ಲಾಭವನ್ನ ಪುನರೊಪ್ಪಿ ನಮ್ಮ ರಾಜ್ಯದ ಬೇರೆ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ದೇಶಗಳನ್ನು ಬಳಸಿಕೊಳ್ಳುವಂತ ವ್ಯವಸ್ಥೆ ಮಾಡಿಕೊಂಡು ಪೂಜ್ಯರು ನಮ್ಮ ಸಂಸ್ಥೆ ನಡೆಸಿದ್ದಾರೆ. ಹಾಗಾಗಿ ಆ ಸಂಸ್ಥೆ ಮಾಲಕರು ಪೂಜ್ಯ ಹೆಗ್ಗಡೆ ಅವರಲ್ಲ, ಬದಲಾಗಿ ಅದರ ಸೌಲಭ್ಯ ಪಡ್ಕೊಳ್ಳುವಂತಹ ನಮ್ಮ ಸಮಾಜದ ನಾಗರಿಕರು ಆ ಸಂಸ್ಥೆ ನಿಜವಾದ ಬಂಧುಗಳು. ಆದರೂ ಕೂಡ ಪೂಜ್ಯ ಹೆಗ್ಗಡೆ ಅವರು ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಹೆಲ್ಪ್ ಆಗಬೇಕು, ಅವರು ಅಭಿವೃದ್ಧಿ ಆಗಬೇಕಂತ ಉದ್ದೇಶ ಇಟ್ಕೊಂಡು 6 ಲಕ್ಷ ಸ್ವಸಹಾಯ ಸಂಘಗಳ ಮೂಲಕ 55 ಲಕ್ಷ ಜನರಿಗೆ ಇವತ್ತು ನಾನು ಜವಾಬ್ದಾರಿ ನಿಂತೇನೆ ಅನ್ನುವಂತಹ ಭರವಸೆಯನ್ನು ಬ್ಯಾಂಕಿನಲ್ಲಿ ಕೊಟ್ಟು ಬ್ಯಾಂಕಿಂದ ಸಹಕಾರ ಮಾಡ್ತಿದ್ದಾರೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ DL ಪರಿಮಳ ಮಾತನಾಡಿ, ಲಕ್ಷಾಂತರ ಮಹಿಳೆಯರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸುತ್ತಿರುವ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಚಿರಕಾಲ ಬಾಳಲಿ ಎಂದು ತಿಳಿಸಿದರು. ಎಲ್ಲರಿಗೂ ಸಮ ಒಂದು ಅಧಿಕಾರ, ಕರ್ತವ್ಯಗಳು, ಜವಾಬ್ದಾರಿಗಳು ಅಂತಕ್ಕಂಥದ್ದು ಇರುತ್ತೆ. ಇದು ಎಲ್ಲರ ಒಂದು ಸಮಾನ ಹಕ್ಕು ಅಂತಲೂ ಸಹ ಹೇಳ್ಬೋದು. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರೋದ್ರಿಂದ ಯಾರಿಗೆ ಕೊಡ್ತಾರೆ ಇಂಥ ಸೌಕರ್ಯಗಳು ನಮ್ಮನ್ನೆಲ್ಲ ಪ್ರತಿಯೊಬ್ಬರಿಗೂ ಗುರುತಿಸಿ ಅವರಿಗೆ ಇರ್ತಕ್ಕಂಥ ಒಂದು ಮಾನ್ಯತೆಯನ್ನು ನೀಡಿ ನಾವೆಲ್ಲ ಒಂದು ಕಷ್ಟಜೀವಿಗಳು ಸಹಭಾಗಿತ್ವ ಆಗಬೇಕು. ಸಾಮೂಹಿಕ ಶಿವ ಬಿಲ್ವಾರ್ಚನೆ ಪೂಜಾ ಸಮಿತಿಯ ಉಪಾಧ್ಯಕ್ಷ ಬುಲೆಟ್ ಶ್ರೀನಿವಾಸ್ ಮಾತನಾಡಿ, ಮಹಿಳಾ ಸಬಲೀಕರಣಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಮಹಿಳೆಯರ ಬದುಕಿಗೆ ನೆರವಾಗುತ್ತಿದೆ. ಈ ಯೋಜನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಮಾಲೀಕರಿದ್ದಂತೆ ಎಂದು ತಿಳಿಸಿದರು. ಸಹಾಯ ಮಾಡ್ತಾ ಇದ್ದಾರೆ. ಇದೇ ರೀತಿ ಭಾರತದಲ್ಲೂ ನಮಗೆ ಅವರು ಇದು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಮತ್ತು ಹೇಮಾವತಿಯವರನ್ನು ಕೋರ್ಕೊಳ್ತಾ ನಮಗೆ ತುಂಬ ಸಂತೋಷವಾಗ್ತದೆ. ಭಕ್ತಿಪೂರ್ವಕವಾಗಿ ಇವತ್ತು ಎಲ್ಲ ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಎಲ್ಲರಿಗೂ ಆ ದೇವರು ಆರೋಗ್ಯ, ಆಯುಷ್, ಆಸ್ತಿ ಎಲ್ಲ ಕೊಟ್ಟು ಕನಿಷ್ಠ ಆ ಮುಂದಿನ ಮಕ್ಕಳನ್ನು ಬೆಳೆಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧರ್ಮಸ್ಥಳದ ಮಂಜುನಾಥ ನಿನಗೆ ಶರಣಯ್ಯ, ಶರಣು 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 ಶರಣಯ್ಯ. ಧರ್ಮಸ್ಥಳದ ಮಂಜುನಾಥ ನಿನಗೆ ಶರಣಯ್ಯ. ನೇತ್ರಾವತಿ ತೀರದಿ ನೆಲೆಸಿರುವ ಮಂಜುನಾಥನೇ. ಈ ಸಮಯದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಪತ್ರಕರ್ತರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿಯ ಆನಂದಾಶ್ರಮದ ಶ್ರೀ ನರೋತ್ತಮಾನಂದ ಸ್ವಾಮೀಜಿ, ಸಾಮೂಹಿಕ ಶಿವ ಬಿಲ್ವಾರ್ಚನೆ ಪೂಜಾ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀಪತಿ, ಸದಸ್ಯರಾದ ಬುಲೆಟ್ ಶ್ರೀನಿವಾಸ್, G ರಾಜೇಶ್, ಅಫ್ಸರ್ ಪಾಷಾ, ಸುಬ್ರಾಯಪ್ಪ, ಆದಿನಾರಾಯಣಪ್ಪ, ಶ್ರೀನಿವಾಸ್, ಬಶೀರ್ ಅಹ್ಮದ್, ಜನಜಾಗೃತಿ ವೇದಿಕೆಯ DL ಪರಿಮಳ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿನಾಯಕ ಪೈ, ಮುನಿರಾಜು, ಸುಜಾತಮ್ಮ ಹಾಗೂ ಯೋಜನೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.